ನಮಸ್ಕಾರ ಪ್ರಿಯ ವೀಕ್ಷಕರೇ, ತುಲಾ ರಾಶಿಯ ಶನಿ ಪರಿವರ್ತನೆಯ ಫಲಗಳನ್ನು ಈ ವಿಡಿಯೋದಲ್ಲಿ ನಾವೀಗ ನೋಡ್ತಿದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಹಾಗೆಯೇ ನೋಡಿ, ತುಂಬ ವಿಡಿಯೋಗಳು ಬರ್ತಿದ್ದಾವೆ ನಮ್ಮ ಚಾನಲಲ್ಲಿ. ಯೋಗ, ಧ್ಯಾನ, ಈ ಥರದ ವಿಚಾರಗಳು, ಪ್ರಾಚೀನ ಜ್ಞಾನಕ್ಕೆ ಸಂಬಂಧಪಟ್ಟವುಗಳು. ಅವುಗಳನ್ನು ಕೂಡ ನೋಡಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಗಳಿದ್ದರೆ ಅದಕ್ಕೆ ನೀವು ವ್ಯಾಯಾಮ ಮಾಡಿ ಅಥವಾ ಯೋಗ ಮಾಡಿ ಸೊಲ್ಯೂಷನ್ನ ಕಂಡ್ಕೋಬೋದು ಅಂತ ಯೋಚನೆ ಮಾಡ್ತಾಯಿದ್ರೆ, ಏನಾದರೂ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ, ಯಾಕೆಂದರೆ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳೋನಿದ್ದೀನಿ. ಶನಿಯ ಚಲನೆಗೆ ಸಂಬಂಧಪಟ್ಟ ಒಂದು ಮುನ್ನೆಚ್ಚರಿಕೆ ಕ್ರಮ ಅದಾಗಿರುತ್ತೆ. ಸ್ನೇಹಿತರೆ ನೋಡಿ, ಅರ್ಧಾಷ್ಟಮ ಶನಿಯಿಂದ ಶುರುವಾಯಿತು ಒಂದು ಹೊಸ ಜರ್ನಿ ನಿಮ್ಮದು. 5 ವರ್ಷಗಳ ಕಾಲ ಸತತವಾಗಿ ಹಲವಾರು ಸವಾಲುಗಳನ್ನು ಎದುರಿಸ್ಕೊಂಡು ಬಂದ್ರಿ. ಶತ್ರುಬಾಧೆ ಇತ್ತು, ಪೂರ್ವಪುಣ್ಯ ಸ್ಥಾನದಲ್ಲಿ ಅಂದರೆ ನಿಮ್ಮ ಅದೃಷ್ಟದಲ್ಲಿ ಸಮಸ್ಯೆಗಳಿದ್ದು, ಆರೋಗ್ಯದಲ್ಲಿ ಕುಂದುಕೊರತೆಗಳಿದ್ವು, ಎಲ್ಲದರಲ್ಲೂ ಸಮಸ್ಯೆಗಳು ಕಾಡ್ತಾ ಇದ್ವು. ಒಂದು ಟೈಮ್ ಬರುತ್ತೆ, ಅಂದರೆ ಈ ಕಾಲಚಕ್ರ ಅನ್ನೋದು ತಿರುಗ್ತಾ ಹೋದಂಗೆ ಒಂದು ಸಲ ಒಂದಷ್ಟು ರಾಶಿಗಳು ಮೇಲ್ಗಡೆ ಹೋಗ್ತವೆ, ಒಂದಷ್ಟು ರಾಶಿಗಳು ಕೆಳಗಡೆ ಹೋಗ್ತವೆ. ನಿಮ್ಮ ಸರದಿ ಮೇಲ್ಗಡೆ ಹೋಗುವಂಥದ್ದು ನಾವು ತಿಳಿಸ್ಕೊಟ್ಟಿದ್ದೀವಿ ಆಲ್ರೆಡಿ. ರೆಸಾಲ್ಯೂಷನ್ಸ್ 2025 ಅಂತ ವಿಡಿಯೋ ಆಲ್ರೆಡಿ ಬಂತು. ನೀವು ಅದನ್ನು ನೋಡಿರ್ತೀರಾ ಅಂತ ಅನ್ಕೋತೀನಿ. ಅದನ್ನು ಇನ್ನೂ ನೋಡದೇ ಇದ್ದರೆ ಎಂಡ್ ಸ್ಕ್ರೀನಲ್ಲಿ ಲಿಂಕ್ ಕೂಡ ಇದೆ. ಈ ವಿಡಿಯೋದಲ್ಲಿ ಹೇಳಬೇಕಾದಂಥ ವಿಚಾರ, ಫಸ್ಟ್ ಆಫ್ ಆಲ್ ನೀವು ನೋಡೋದಾದರೆ ಯಾವುದೇ ವಿಚಾರಗಳಲ್ಲಿ ಸಮಸ್ಯೆಗಳಾಗಿ ಕಗ್ಗಂಟಾಗಿ ಇರುವಂಥ ವಿಚಾರಗಳು, ಅಂಶಗಳು ಏನಾದರೂ ಇದ್ದರೆ ಲೈಫಲ್ಲಿ, ಅವು ಒಂಚೂರು ರಿವರ್ಸ್ ಆಗೋದಕ್ಕೆ ಶುರು ಮಾಡ್ತವೆ. ಒಂದಷ್ಟು ವಿಷಯಗಳಲ್ಲಿ ನಿಮಗೆ ಯಶಸ್ಸು, ಏಳಿಗೆ ಸಿಗ್ತಾ ಹೋಗುತ್ತೆ. ಅದು ಯಾವ ವಿಚಾರಗಳು ಅಂತ ನೀವು ನೋಡೋದಾದರೆ, ಮೊದಲೇ ಅಂದೆ ಶತ್ರುಬಾಧೆ, ಕುಂದುಕೊರತೆಗಳು, ಆರೋಗ್ಯ ತೊಂದರೆಗಳು, ಈ ಥರದ ಅಂಶಗಳನ್ನು ತಿಳಿಸ್ಕೊಟ್ಟೆ. ವಿಶೇಷವಾಗಿ ಪಂಚಮ ಶನಿ ಇರುವಾಗ ಮಕ್ಕಳ ವಿಚಾರದಲ್ಲಿ ಅದರಲ್ಲೂ ಕೂಡ ಕುಂದುಕೊರತೆಗಳಿದ್ವು. ಮಕ್ಕಳ ವರ್ತನೆ ಇರ್ಬೋದು, ನಡತೆ ಇರ್ಬೋದು, ಅವರ ವಿದ್ಯಾಭ್ಯಾಸ ಇರ್ಬೋದು, ಈ ಥರದ ವಿಚಾರಗಳಲ್ಲಿ ಸಾಕಷ್ಟು ತಲೆಬಿಸಿ ನಿಮ್ಗೆ ಉಂಟಾಗಿತ್ತು. ಆ ಥರದ ಅಂಶಗಳಲ್ಲಿ ಸಾಕಷ್ಟು ಸುಧಾರಣೆ ಮತ್ತು ಪ್ರಗತಿಗಳು ಕಂಡು ಬರ್ತವೆ. ಅಂದರೆ ಆಲ್ರೌಂಡ್ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಯಾಕೆಂದರೆ ಈ ಚತುರ್ಥಾನ್ನ ಭಾವ ಇದೆ ನೋಡಿ, ನಿಮ್ಮ ಸುಖಕ್ಕೆ ಸಂಬಂಧಪಡುತ್ತೆ, ನೇರವಾಗಿ ಹಣಕಾಸಿಗೂ ಕೂಡ ಸಂಬಂಧಪಡುತ್ತೆ. ವಿಶೇಷವಾಗಿ ಮಾತೃಸ್ಥಾನ ಅಂದರೆ ನಿಮ್ಮ ತಾಯಿಯ ಮನೋಬಲ ಇರ್ಬೋದು, ಆರೋಗ್ಯ ಇರ್ಬೋದು, ಅದರಲ್ಲೂ ಕೂಡ ಇಂಪ್ರೂವ್ಮೆಂಟನ್ನು ಕಾಣೋ ಟೈಮ್ ಇದಾಗಿರುತ್ತೆ. ಹಾಗೆಯೇ ಶನಿ ದೃಷ್ಟಿ ಇರುತ್ತೆ. ಶನಿ ಷಷ್ಠಕ್ಕೆ ಹೋದಾಗ, ಅಂದರೆ ಕುಂಭರಾಶಿಯಿಂದ ಮೀನ ರಾಶಿಗೆ ಮಾರ್ಚ್ 29ಕ್ಕೆ ಮೂವ್ ಆದಾಗ ಮತ್ತೊಂದಷ್ಟು ಪರಿಣಾಮಗಳನ್ನು ಕೂಡ ನೀವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ವಿಶೇಷವಾಗಿ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುವಂಥದ್ದು, ಕಾಂಪಿಟೇಷನ್ ಏನಾದರೂ ಇದ್ದರೆ ಅದರಲ್ಲಿ ಗೆಲುವು, ಶತ್ರುಬಾಧೆ ಇದ್ದರೆ ಶತ್ರುಗಳ ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಶನಿ ಗ್ರಹ ಮಾಡುತ್ತೆ. ಇಲ್ಲಿ 6ನೇ ಮನೆಯಲ್ಲಿರುವಾಗ ಇನ್ನೂ 3 ವಿಚಾರಗಳಲ್ಲಿ ಕೂಡ ಯಶಸ್ಸು ಸಿಗುತ್ತೆ ನಿಮಗೆ. 6ನೇ ಭಾವದಿಂದ ನೋಡೋದಾದರೆ, ಅಷ್ಟಮ ಅಂದರೆ ನಿಮ್ಮ ಆರೋಗ್ಯಕ್ಕೆ ನೇರವಾಗಿ ಸಂಬಂಧಪಡುತ್ತೆ. ಬಹಳಷ್ಟು ನಿಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳುವಂಥ ಕೆಲಸವನ್ನು ನೀವು ಮಾಡ್ತೀರಾ. ಸರಿಯಾದ ವೈದ್ಯಕೀಯ ಸಲಹೆ ಸಿಗೋದಿರ್ಬೋದು, ಯೋಗ, ಧ್ಯಾನ ಅಥವಾ ವ್ಯಾಯಾಮ, ಜಿಮ್ಗೆ ಹೋಗಿ ಪ್ರಾಕ್ಟೀಸ್ ಮಾಡೋದು, ಈ ಥರ ಫಿಟ್ನೆಸ್ಸನ್ನು ಮತ್ತು ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡೋದಿರ್ಬೋದು. ಮೆಡಿಟೇಷನ್ ಅಥವಾ ಜಪ ತಪ್ಪಗಳಲ್ಲಿ ಇನ್ವಾಲ್ವ್ ಆಗಿ ತೀರ್ಥಯಾತ್ರೆ, ದೇವರ ಸಂದರ್ಶನ, ಈ ಥರದ ವಿಷಯಗಳಲ್ಲಿ ಜಾಸ್ತಿ ತೊಡಗಿಸ್ಕೊಂಡು ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳೋದು, ನಿಮಗೆ ನೀವು ಸಮಾಧಾನ ತಂದುಕೊಳ್ಳೋದು, ಅಥವಾ ಒಬ್ಬರು ಆಪ್ತರೋ, ಗುರು, ಹಿರಿಯರೋ, ಮಿತ್ರರೋ ಯಾರೋ ಒಬ್ಬರು ನಿಮಗೆ ಸರಿಯಾದ ಸಲಹೆ ನೀಡಿ ನಿಮ್ಮ ಕಾನ್ಫಿಡೆನ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು, ಈ ಥರದ ಘಟನೆಗಳೆಲ್ಲ ನಡೆಯೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಯಲ್ಲಿ ಮುಂದಿನ ಸ್ಥಾನದ ಮೇಲೆ, ಮುಂದೆ ಯಾವ ಸ್ಥಾನದ ಮೇಲೆ ದೃಷ್ಟಿ ಇರುತ್ತೆ ಅಂತ ನೋಡೋದಾದರೆ, ನಿಮ್ಮ ಖರ್ಚು ವೆಚ್ಚಗಳಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಅಂದರೆ ಖರ್ಚಿಗೆ ಬೇಕಾದರೆ ಹಣ ಸಿಗುವಂಥದ್ದು, ಖರ್ಚು ಆಗತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಒಂದು ಸ್ವಲ್ಪ ಕಡಿಮೆಲೇ ಮುಗಿಯುವಂಥದ್ದು, ಯಾವುದೋ ಒಂದು ಡಿಸ್ಕೌಂಟು, ಸರಿಯಾದ ಪ್ರೈಸ್ ನಿಮಗೆ ಸಿಗೋ ಥರದ ಸಾಧ್ಯತೆಗಳು, ಇನ್ವೆಸ್ಟ್ಮೆಂಟು, ಹೂಡಿಕೆಗಳು, ಆ ಥರದ ಅಂಶಗಳೇನಾದರೂ ಇದ್ದರೆ ಅದರಲ್ಲಿ ಉಜ್ವಲ ಪ್ರಗತಿ ಕಾಣುವಂಥದ್ದು. ವಿಶೇಷವಾಗಿ ಕೈಗೆ ಚೆನ್ನಾಗಿ ಹಣ ಬಂದು ಹೂಡಿಕೆ ಮಾಡೋದಕ್ಕೆ ಅವಕಾಶಗಳು ಸಿಗೋ ಥರದ ಪರಿವರ್ತನೆಗಳು ನಡೆಯುವಂಥದ್ದು. ಹಾಗೇ ಇರುತ್ತೆ ವಿಕ್ರಮ ಸ್ಥಾನ, ಅಂದರೆ 3ನೇ ಮನೆ ಮೇಲೆ ದೃಷ್ಟಿ ಇರುತ್ತೆ. ಈ ವಿಕ್ರಮ ಸ್ಥಾನದ ಮೇಲೆ ದೃಷ್ಟಿ ಇರುವಾಗ ಶನಿ ಅಂದರೆ ಒಂದು ಪರಾಕ್ರಮದ ಗ್ರಹನೇ ಆಗಿರುತ್ತೆ. ಶನಿ ಅನ್ನೋದು ಕೂಡ ವಿಶೇಷವಾಗಿ ಇದು ಪರಾಕ್ರಮವನ್ನು ಸಡನ್ನಾಗಿ ತೋರಿಸೋದಲ್ಲ, ಥಾಟ್ಫುಲ್ಲಾಗಿ ತೋರಿಸುವಂಥದ್ದು. ಥಾಟ್ಫುಲ್ಲಾಗಿ ಅಂದರೆ ಒಂದು ಸರಿಯಾದ ಟ್ಯಾಕ್ಟಿಕಲ್ ಅಥವಾ ಸ್ಟ್ರಾಟಜಿಕ್, ಒಂದು ಸಲ ಒಂದು ಡೇಟ್ ಕೊಡೋದಲ್ಲ, ಒಂದು ಸಲ ಒಂದು ಹೊಡೆತವನ್ನು ಕೊಟ್ಟು ಆಮೇಲೆ ಸುಮ್ಮನಿರೋದಲ್ಲ, ಅಥವಾ ಒಂದು ಸಲ
ಏನೋ ಒಂದು ಎದ್ದು ಕಾಣೋ ಥರ, ಅಂದರೆ ಎದುರು ಮಾತಾಡಿ ಎದುರೇಟು ನೀಡಿ ಆಮೇಲೆ ಸರಿಯಾದ ಕ್ರಮ ಕೈಗೊಳ್ಳೋಕ್ಕಾಗದೆ ಚಡ್ಪಡಿಸೋದಲ್ಲ, ಒಂದು ಕೊನೆಗೊಳಿಸುವಂಥ, ಅಂದರೆ ಈ ಶತ್ರುಗಳು ಅಥವಾ ಎದುರಾಳಿಗಳು ಅಥವಾ ಕಾಂಪಿಟೇಟರ್ಗಳಿಗೆ ನಾಕೌಟ್ ಪಂಚ್ ಅಂತ ಹೇಳ್ತೀವಿ, ಕೊನೆಗೊಳಿಸುವಂಥ ಒಂದು ಏಟು. ಅಂದರೆ ಮತ್ತೆ ವಿರೋಧ ಬರಬಾರ್ದು, ಮತ್ತೆ ನಿಮ್ಮ ಕಾಲು ಎಳೆಯೋದಕ್ಕೆ, ನಿಮ್ಮ ತಂಟೆಗೆ ವ್ಯಾಜ್ಯಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಆ ವ್ಯಕ್ತಿಗಳು ತಯಾರಾಗಬಾರ್ದು. ಆ ಥರದ ಒಂದು ಕೊನೆಯ ಏಟನ್ನು ನೀಡುವಂಥದ್ದು, ಅಂಥ ಶಕ್ತಿಯನ್ನು ಕೂಡ ಶನಿ ಗ್ರಹ ನಿಮಗೆ ಈ ಸಂದರ್ಭದಲ್ಲಿ ಕೊಡುತ್ತೆ. ಭಾಳ ಖುಷಿ ವಿಚಾರ ಅಲ್ವಾ ಇದು? ನಾನು ಕಾಂಪಿಟೇಷನ್ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳು, ಜಾಬ್ ಇಂಟರ್ವ್ಯೂಗಳು, ವಿದ್ಯಾರ್ಥಿಗಳ ಮಟ್ಟಿಗೆ ಹೇಳೋದಾದರೆ ಎಕ್ಸಾಮ್ಗಳು, ಹಾಗೆಯೇ ವ್ಯಕ್ತಿಗಳ ಮಟ್ಟಿಗೆ ಹೇಳೋದಾದರೆ ಈ ಪ್ರಮೋಷನ್ಗೆ ಕನ್ಸಿಡರ್ ಆಗುವಂಥದ್ದು, ಒಳ್ಳೆ ಜಾಗಕ್ಕೆ ಟ್ರಾನ್ಸ್ಫರ್ ಆಗೋದಕ್ಕೆ ಕನ್ಸಿಡರ್ ಆಗುವಂಥದ್ದು, ಹಾಗೆಯೇ ಫಾರಿನ್ ಟ್ರಾವೆಲ್ನ ಅವಕಾಶಗಳು, ಈ ಥರದ ಎಲ್ಲ ವಿಚಾರಗಳಲ್ಲಿ ಶನಿ ಗ್ರಹ ನಿಮಗೆ ಯಶಸ್ಸನ್ನು ಕೊಡುತ್ತೆ. ವಿಶೇಷವಾಗಿ ದೃಷ್ಟಿಶಕ್ತಿ ಇರುತ್ತೆ ನೋಡಿ, ಅದು ವಿಶೇಷವಾಗಿ ವಿದೇಶಿ ವಹಿವಾಟು ಮತ್ತು ವ್ಯಾಪಾರಗಳಲ್ಲಿ, ವಿದೇಶಿ ಪ್ರಯಾಣ ಅಥವಾ ಪ್ರವಾಸಗಳಲ್ಲಿ, ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ನಿಭಾಯಿಸುವ ವಿಚಾರಗಳಲ್ಲಿ ನಿಮಗೆ ವಿಶೇಷವಾದ ಸಕ್ಸಸ್ಸನ್ನು ತಂದುಕೊಡೋದಿದೆ. ಹಾಗೆಯೇ ಧನ ತಂದುಕೊಡುತ್ತೆ ಅಂತಾರೆ, ಯಾಕೆಂದರೆ 4ರ ಅಧಿಪತಿಯಾಗಿ, 4 ಮತ್ತು 5 2 ಧನಸ್ಥಾನಗಳ ಅಧಿಪತಿಯಾಗಿ ಧನವನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ಸಕ್ಸಸ್ಸಲ್ಲಿ ಪ್ರಮುಖ ಪಾಲು ಅದೇ ಆಗಿರುತ್ತೆ. ದುಡ್ಡಲ್ಲಿ ಸಕ್ಸಸ್ ಸಿಗೋದನ್ನೇ ಭಾಳಷ್ಟು ಜನ ಸಕ್ಸಸ್ ಅಂತ ಕನ್ಸಿಡರ್ ಮಾಡ್ತಾರೆ, ಬೇರೆ ಯಾವುದನ್ನು ಅಷ್ಟಾಗಿ ಗಮನಾರ್ಹವಾಗಿ ಗಣನೆಗೆ ತಗೊಳ್ಳೋದಿಲ್ಲ. ಹಾಗಂತ ಕಾನ್ಫಿಡೆನ್ಸು, ನಮ್ಮ ಮೇಲೆ ನಾವು ಒಂದು ಭರವಸೆಯನ್ನು ತಂದುಕೊಳ್ಳೋದು, ಕೆಲಸದಲ್ಲಿ ಒಂದು ಅಪ್ರಿಸಿಯೇಷನ್ನ ಪಡ್ಕೊಳ್ಳೋದು, ಎಕ್ಸ್ಪೀರಿಯೆನ್ಸನ್ನು ಗೇನ್ ಮಾಡ್ತಾ ಹೋಗೋದು, ಹೊಸ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳೋದು, ಮತ್ತು ಒಂದು ಫೀಲು, ನಾನು ಚೆನ್ನಾಗಿದ್ದೀನಿ, ನಾನು ಸರಿಯಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ ಅನ್ನೋ ಫೀಲು, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಆ ಎಲ್ಲ ವಿಚಾರಗಳಲ್ಲೂ ಕೂಡ ಸರ್ವಾಂಗೀಣ ಪ್ರಗತಿಯ ಕಡೆ ನಿಮ್ಮನ್ನು ಶನಿ ತಗೊಂಡೋಗ್ತಾನೆ ಅಂತ ಹೇಳ್ತಾರೆ. ಹಾಗೆಯೇ ವ್ಯಾಪಾರ ವ್ಯವಹಾರಸ್ಥರಿಗೆ ಒಂದಷ್ಟು ವಿಚಾರಗಳು ಭಾಳ ಪ್ರಾಫಿಟನ್ನು ಉಂಟು ಮಾಡ್ತವೆ. ನೀವು ಯಾವುದು ಅಂತ ಕೇಳೋದಾದರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತೀವಿ. ಶೇರ್ ಮಾರ್ಕೆಟು, ಶೇರುಗಳು ಬಿದ್ದಿದ್ದಾವೆ, ನಮಗೆ ಒಂದಷ್ಟು ಶೇರುಗಳ ಮೇಲೆ ಯಾವುದೋ ಒಂದು ಭರವಸೆ ಬರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಇರ್ಬೋದು, ಇದು ಸೆಮಿಕಂಡಕ್ಟರ್ ಸ್ಟಾಕು, ಇದು ಆಯಿಲ್ ಇಂಡಸ್ಟ್ರಿಯ ಸ್ಟಾಕು, ಕ್ರೂಡ್ ಆಯಿಲ್ ಪ್ರೈಸ್ ಬೀಳ್ತಿದೆ, ಈ ಥರದ ಅಂಶಗಳು ಒಂದಷ್ಟು ಇನ್ವೆಸ್ಟರ್ಗಳಿಗೆ ಅದ್ರ ಬಗ್ಗೆ ಒಂದು ಸ್ಟಡಿ ಇರುತ್ತೆ. ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಟೆಕ್ನಾಲಜಿ ಸೆಕ್ಟರ್ ಇರ್ಬೋದು, IT ಇರ್ಬೋದು. ಇನ್ನು ಮುಂದೆ ಇಷ್ಟೊಂದು ಕೆಳಗಡೆ ಹೋಗೋದಕ್ಕೆ ಈ ಶೇರು ಸಾಧ್ಯನೇ ಇಲ್ಲ, ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ಲಾಭ ಬರುತ್ತೆ ಅಂತ ನಮಗನ್ಸುತ್ತೆ. ಆ ಥರದ ಒಂದು ಸರಿಯಾದ ಯೋಚನೆಗಳು, ಡೈರೆಕ್ಷನ್ನು ನಿಮಗೆ ಬರ್ಬೋದು, ಅಥವಾ ಯಾರಿಂದ ಸರಿಯಾದ ಸಲಹೆ ನಿಮಗೆ ಸಿಗ್ಬೋದು, ಫೈನಾನ್ಷಿಯಲ್ ಅಡ್ವೈಸು, ಆ ಥರದ ವಿಚಾರಗಳು. ಅಥವಾ ಯಾವುದೋ ಒಂದು ರಸ್ತೆ ಪಕ್ಕ ಯಾವುದೋ ಒಂದು ಸೈಟನ್ನು ನೋಡಿದ್ದೀರಾ, ಅಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು, ಸರಿಯಾದ ಅಡ್ವೈಸ್ ಮೂಲಕ ಸರಿಯಾದ ರೀತಿಯಲ್ಲಿ ಬಂಡವಾಳ ಹೂಡೋದು, ಈ ಥರದ ಕ್ಯಾಲ್ಕುಲೇಟೆಡ್ ರಿಸ್ಕ್ಗಳು ವಿಶೇಷವಾಗಿ ಶನಿಗ್ರಹ ಷಷ್ಠದಲ್ಲಿರುವಾಗ ಲಾಭಗಳನ್ನು ತಂದುಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಉಪಯೋಗಿಸ್ಕೊಳ್ಳೋದಕ್ಕೆ ರೆಡಿಯಾಗಿರಿ, ಸರಿಯಾದ ಅವಕಾಶಗಳಿದ್ದರೆ. ಹಾಗೆಯೇ ಒಂದಷ್ಟು ವಿಚಾರದಲ್ಲಿ ನೀವು ಕೇರನ್ನು ಕೂಡ ತಗೋಬೇಕು. ವಿಶೇಷವಾಗಿ ಜುಲೈನಿಂದ ನವೆಂಬರ್ವರೆಗಿನ ಒಂದು ಪೀರಿಯಡ್ ಇರುತ್ತೆ ನೋಡಿ, ಅಷ್ಟೊಂದು ಉತ್ತಮವಾಗಿರೋದಿಲ್ಲ, ಶನಿಗ್ರಹ ವಕ್ರವಾಗಿರುತ್ತೆ. ಆ ಸಂದರ್ಭದಲ್ಲಿ ಮಾನಸಿಕ ಕಿರಿಕಿರಿ, ಅಂದರೆ ಕೆಲಸದಲ್ಲಿ ಸಾಕಷ್ಟು ಒತ್ತಡಗಳು, ಫ್ಯಾಮಿಲಿ ಸರ್ಕಲ್ಸಲ್ಲಿ ಕೂಡ ಅಷ್ಟೊಂದು ಸರಿಯಾದ ವಾತಾವರಣ ಇಲ್ಲದೆ ಇರೋದು, ಶತ್ರುಗಳು ಕೂಡ ಒಂದು ಸ್ವಲ್ಪ ತಲೆ ಎತ್ತೋದು, ಆ ಥರದ ಬೆಳವಣಿಗೆಗಳು ನಡೀಬೋದು. ಆದರೆ ಟೆನ್ಷನ್ ಇಟ್ಕೋಬೇಡಿ, ಶನಿಗ್ರಹ ಇರುತ್ತೆ 2.5 ವರ್ಷದ ಕಾಲ. ವಿಶೇಷವಾಗಿ ನವೆಂಬರ್ ನಂತರದ ಪೀರಿಯಡ್ ಇದೆ ನೋಡಿ, ವಿಶೇಷವಾಗಿ ಶುಭ ಆಗಿರುತ್ತೆ. ಯಾಕೆಂದರೆ ಒಂದು ಸ್ಟ್ರೆಚ್ಚಲ್ಲಿ ಶನಿಗ್ರಹ ಟ್ರಾನ್ಸಿಟ್ ಆಗ್ತಾ ಇರುತ್ತೆ ಮೀನದಿಂದ ಮೇಷದ ಕಡೆಗೆ. ಈ ಪೀರಿಯಡ್ಡು ಬಹಳಷ್ಟು ಶುಭಗಳನ್ನು ತಂದುಕೊಡುತ್ತೆ. ಮತ್ತು ನಿಮಗೆ ಶನಿ ಸಮಸ್ಯೆ ಒಂದು ಮಟ್ಟಿಗೆ ಮುಕ್ತಾಯ ಆದಂಗೆನೆ. ಅಂದರೆ ಇದೊಂದು ಪೀರಿಯಡ್ ಇದೆ ನೋಡಿ, ಇದನ್ನು ನೀವು ದಾಟ್ಕೊಂಡ್ರಿ ಅಂತ ಆದರೆ ಮುಂದಿನ ವರ್ಷಗಳು, ಅಂದರೆ ಮುಂಬರುವ ವರ್ಷಗಳು ಭಾಳಷ್ಟು ವಿಷಯಗಳಲ್ಲಿ ಸಕ್ಸಸ್ಸನ್ನು ತಂದುಕೊಡ್ತಾ ಹೋಗ್ತವೆ. ಯಾಕೆಂದರೆ ಈ ಪಂಚಮ ಶನಿ ಅಂತ ನೀವು ಕಳ್ಕೊಂಡ್ಮೇಲೆ ಮುಂದೆ ಅಷ್ಟೊಂದು ಸಮಸ್ಯೆಗಳು ಇರೋದಿಲ್ಲ. 7.5 ಬರೋವರೆಗೂ ಅಷ್ಟಮ ಶನಿಯ 2.5 ವರ್ಷಗಳಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ವಿಶೇಷವಾಗಿ ಆರೋಗ್ಯದ ಸಮಸ್ಯೆಗಳು ನಿಮಗೆ ಎದುರಾಗ್ತವೆ ಹೊರತು ಬೇರೆ ದೊಡ್ಡ ಮಟ್ಟದಲ್ಲಿ ಶನಿಯಿಂದ ಸಮಸ್ಯೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡೋದು ಚಾನ್ಸಸ್ ಕಡಿಮೆ ಇರುತ್ತೆ. ಅಂದರೆ ಭಾಳ ಕ್ವಿಕ್ಕಾಗಿ ನಿಮ್ಮ ಲೈಫು ಪರಿವರ್ತನೆಗಳನ್ನ ಕಾಣ್ತಾ ಹೋಗುತ್ತೆ. ಒಂದು ದೀರ್ಘವಾದ ಅವಧಿ ಶನಿಯಿಂದ ಆಶೀರ್ವಾದ ಪಡೆಯುವಂಥದ್ದು, ಶನಿಯಿಂದ ಅನುಗ್ರಹ ಪಡೆಯುವಂಥದ್ದು, ಲಾಭಗಳನ್ನ ಪಡ್ಕೊಳ್ಳುವಂಥ ಒಂದು ಲಾಂಗ್ ಸ್ಟ್ರೆಚ್ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಪೀರಿಯಡು ನಿಮ್ಮ ಮಟ್ಟಿಗೆ ಶುಭದಾಯಕವಾಗಿರಲಿ. ಹಾಗೆಯೇ ಇಲ್ಲಿ ಹೇಳಿರೋ ಎಲ್ಲ ವಿಚಾರಗಳು, ಪಾಸಿಟಿವ್ ವಿಚಾರಗಳು ನಿಮ್ಮ ಲೈಫಲ್ಲಿ ನಡೀಲಿ. ಮೊದಲಿನ ಸಮಸ್ಯೆಗಳು ಯಾವುದಾದ್ರು ಇದ್ದರೆ ಅದು ಕೂಡ ಪರಿಹಾರಗೊಳ್ಳಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.